ಹಾಯ್ ಹಲೋ ಫ್ರೆಂಡ್ಸ್, ಈ ದಿನ ನಾವು ಬೆಂಡೆಕಾಯಿ ಚಟ್ನಿಯನ್ನು ಮಾಡೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೆಂಡೆಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು. ಮೊದಲಿಗೆ ಮೆಣಸಿನಕಾಯಿಯನ್ನು ಪ್ಯಾನಲ್ಲಿ ಹಾಕಿ ಹುರ್ಕೋಣ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೆಣಸಿನಕಾಯಿ ಫ್ರೈ ಮಾಡ್ಕೋಣ. ಫ್ರೈ ಆಗಿದೆ, ಈಗ ತೆಗಿಯೋಣ. ಈಗ ಬೆಂಡೆಕಾಯಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ಈಗ ಕರಿಬೇವು ಕೊತ್ತಂಬರಿ ಹಾಕಿ ಫ್ರೈ ಮಾಡೋಣ. ಬೆಂಡೆಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಫ್ರೈ ಆದ ನಂತರ ಮತ್ತೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಉಪ್ಪನ್ನು ಸಹ ಹಾಕ್ಕೋಬೇಕು. ಚೆನ್ನಾಗಿ ಎಲ್ಲ ಬೆಂಡೆಕಾಯಿಗಳಿಗೆ ಉಪ್ಪು ಅಂಟಿಕೊಳ್ಳುತ್ತೆ, ಹಾಗಾಗಿ ಫ್ರೈ ಮಾಡುವಾಗ ಉಪ್ಪು ಹಾಕ್ಕೋಬೇಕು. ಈಗ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿವೆ. ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಈ ಫ್ರೈ ಮಾಡ್ಕೊಂಡಿರೋ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ರುಬ್ಕೊಂಡಿರೋ ಚಟ್ನಿಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ.